ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ. ಗಂಗಾವಳಿ ನದಿಗೆ ಹೊಂದಿಕೊಂಡಿರುವಂತ ಶಿರೂರು ಪ್ರದೇಶದ ಅಂಗಡಿ ಮೇಲೆ ಬಿದ್ದಿರುವಂತ ಗುಡ್ಡ ಇದೀಗ ಅಲ್ಲಿ ಅನಾಹುತದ ಭೀತಿ ಕಾಡಿದೆ. ರಕ್ಷಣಾ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ಈಗಾಗಲೇ ಅಂಗಡಿ ಮೇಲೆ ಬಿದ್ದಿರುವಂತ ಗುಡ್ಡ ರಕ್ಷಣೆ ಕಾರ್ಯ ಈಗ ಚುರುಕುಗೊಂಡಿದೆ. ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಭಯದ ವಾತಾವರಣ. ಗಂಗಾವಳಿ ನದಿಗೆ ಹೊಂದಿಕೊಂಡಿರುವಂತಹ ಶಿರೂರು ಪ್ರದೇಶ, ಅಂಗಡಿ ಮೇಲೆ ಬಿದ್ದಿರುವಂತಹ ಗುಡ್ಡ ರಕ್ಷಣಾ ಕಾರ್ಯ ಚುರುಕುಗೊಂಡಿದೆ. ಗ್ರಾಹಕರು ಸಿಲುಕಿಕೊಂಡಿರುವಂತ ಆತಂಕ ಇದೆ. ಗುಡ್ಡ ಕುಸಿತದಿಂದಾಗಿ ಅಂಗಡಿಯಲ್ಲೀಗ ಇದ್ದಂತ ಅಂಗಡಿ ಮಾಲಕರು ಸೇರಿದಂತೆ ಗ್ರಾಹಕರು ಸಿಲುಕಿರುವಂತ ಆತಂಕ. ಗಂಗಾವಳಿ ನದಿಗೆ ಹೊಂದಿಕೊಂಡು ಈ ಅಂಗಡಿಯನ್ನ ನಡೆಸಲಾಗ್ತಾ ಇತ್ತು. ಅಲ್ಲಿ ಏಕಾಏಕಿಯಾಗಿ ಗುಡ್ಡ ಕುಸಿತ ಆಗಿದೆ. ಕುಸಿತದಲ್ಲಿ 5 ಸಾವಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಲವರು ಇನ್ನೂ ಕೂಡ ಸಿಲುಕಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಗುಡ್ಡ ಕುಸಿತದಲ್ಲಿ 5 ಸಾವನ್ನಪ್ಪಿರುವಂಥ ಶಂಕೆ ವ್ಯಕ್ತವಾಗ್ತಿದ್ದು, ಇನ್ನೂ ಹಲವರು ಆ ಗುಡ್ಡ ಕುಸಿತದಲ್ಲಿ ಸಿಲುಕಿರುವಂಥದ್ದು ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ಅವರ ರಕ್ಷಣೆ ಕಾರ್ಯ ಈಗ ಮುಂದುವರೆದಿದೆ. ಇದು ನಡೆದಿರೋದು ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮದಲ್ಲಿ. ಗಂಗಾವಳಿ ನದಿಗೆ ಹೊಂದಿಕೊಂಡು ಇದ್ದಂಥ ಅಂಗಡಿ ನೋಡಿ, ಈ ಗುಡ್ಡ ಕುಸಿತ. ಈ ಗುಡ್ಡ ಕುಸಿತದಿಂದಾಗಿ 5 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಹಲವರು ಆ ಗುಡ್ಡ ಕುಸಿತದಲ್ಲಿ ಸಾವಿಗೀಡಾಗಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಗಂಗಾವಳಿ ಬಳಿ ಇರತಕ್ಕಂಥ ಶಿರೂರು ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಗುಡ್ಡ ಕುಸಿತದಲ್ಲಿ 5 ಸಾವಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನೂ ಹಲವರು ಕೂಡ ಈ ಗುಡ್ಡ ಕುಸಿತದಲ್ಲಿ ಸಾವಿಗೀಡಾಗಿರುವಂತಹ ಶಂಕೆಯಿಂದಾಗಿ ಈಗ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ. ಇದೇ ಗುಡ್ಡಕ್ಕೆ ಹೊಂದಿಕೊಂಡು ಒಂದು ಅಂಗಡಿ ಇತ್ತು, ಆ ಅಂಗಡಿಯಲ್ಲಿ ಗ್ರಾಹಕರು ಇದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.